ಹಲೋ ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ಯೂಟ್ಯೂಬ್ ವಿಡಿಯೋ ಬಂದು ಒಂದು ಇಟ್ಸ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ಸರ್ವಿಸ್ ಹೋಗಿದ್ದೆ ಮೊನ್ನೆ ಲಾಸ್ಟ್ ಟೈಮ್ ಸರ್ವಿಸ್ ಹೋದಾಗ ನನಗೆ KTM ಶೋರೂಮಲ್ಲಿ ಒಂದು ಪ್ರೋ ಲೂಬ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಿಲೇಟೆಡ್ ಟು ಫ್ಯೂಲ್ ಇಂಜೆಕ್ಟರ್. ಈ ಪ್ರೋ ಲೂಬ್ದು ಫಂಕ್ಷನ್ ಏನಂತಂದರೆ, ನಾವು ಯೂಶ್ವಲಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ನಮ್ಗೆ ಬೈಕಲ್ಲೆಲ್ಲ E20 ಪೆಟ್ರೋಲ ನಾವೆಲ್ಲ ಯೂಸ್ ಮಾಡ್ತಿರೋದು. ಸೊ E20 ಪೆಟ್ರೋಲ್ ಅಂದರೆ 20% ಎಥನಾಲ್ ಆ್ಯಂಡ್ 80% ಫ್ಯೂಲ್ ಇರುತ್ತೆ. ಇಟ್ಸ್ ನಾಟ್ 100% ಪೆಟ್ರೋಲ್. ಇದೊಂಥರ ಬ್ಲೆಂಡೆಡ್ ಪೆಟ್ರೋಲ್ ಅಂತ ನಾವು ಹೇಳ್ಬೋದು. ಇದು ಈ ಪೆಟ್ರೋಲಲ್ಲಿ ನಮ್ಗೆ ಏನು ಮಾಡುತ್ತೆ, 100% ಪೆಟ್ರೋಲ್ ಸಿಗೋಲ್ಲ. ಸೊ ಇದರಿಂದ ನಮಗೆ ಪ್ರಾಬ್ಲಮ್ ಏನಂತಂದರೆ, ಹೈಯರ್ CC ಇಂಜಿನ್ ಆಗಿರ್ಬೋದು, ಅದು ಒಳ್ಳೆ ಪರ್ಫಾರ್ಮೆನ್ಸ್ ಬೈಕ್ಸ್ ಆಗಿರ್ಬೋದು, ಎನಿ ಬೈಕ್, ಆಲ್ ಟೈಪ್ಸ್ ಆಫ್ ಬೈಕ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ E20 ಪೆಟ್ರೋಲ್ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಬೈಕಲ್ಲಿ ನಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಮೈಲೇಜ್ ಡ್ರಾಪ್ ಆಗೋದ್ರಿಂದ ಹಾಗೆ ಪಿಕಪ್ನೂ ನಿಮಗೆ ಕಡಿಮೆ ಅನಿಸುತ್ತೆ. ಹಾಗೆ ಬೈಕ್ ನಿಮಗೆ ಆ್ಯಕ್ಸಿಲರೇಷನ್ ಕೊಟ್ಟಾಗ ಸ್ವಲ್ಪ ಜರ್ಕ್ ಫೀಲ್ ಆಗುತ್ತೆ. ಇದಕ್ಕೆಲ್ಲ ಪ್ರಾಬ್ಲಮ್ ಏನಂತಂದರೆ E20 ಪೆಟ್ರೋಲ್, ಬ್ಲೆಂಡೆಡ್ ಪೆಟ್ರೋಲ್. ಸೊ ಇದನ್ನು ನಾವು ಅವಾಯ್ಡ್ ಮಾಡ್ಬೇಕಂತಂದರೆ ಏನು ಮಾಡ್ಬೋದು ಅಂತಂದರೆ, ಇದಕ್ಕೆ ಒನ್ ಆಪ್ಷನ್ ಏನಂತಂದರೆ, ಪ್ರೋ ಲೂಬ್ ಅಂತ ಒಂದು ಲಿಕ್ವಿಡ್ ಸಿಗುತ್ತೆ. ಆ ಲಿಕ್ವಿಡ್ನ ನೀವು ಫುಲ್ ಟ್ಯಾಂಕ್ ಮಾಡಿಸ್ಬೇಕಾದ್ರೆ ನೀವು ಪೆಟ್ರೋಲ್ ಜೊತೆ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದ್ರಿಂದ ಇಂಜೆಕ್ಟ್ರಲ್ಲಿರೋಂಥ ಮಾಯ್ಶ್ಚರ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ಅದೆಲ್ಲ ನಿಮಗೆ ಕಾರ್ಬನ್ ಹಿಡಿದಿರುತ್ತೆ. ಇಂಜೆಕ್ಟರ್ ವಾಲ್ವ್ಸ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ನಿಮಗೆ ಕಾರ್ಬನ್ ಹಿಡ್ಕೊಂಡು ಬೈಕ್ ನಿಮಗೆ ಪವರ್ ಡೆಲಿವರಿ ಮಾಡೋಲ್ಲ, ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಅದು ಕ್ಲೀನ್ ಮಾಡಬೇಕಂತಂದರೆ ಈ ಪ್ರೋ ಲೂಬ್ ಏನಿದೆ ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಬೋದು. ಇಂಜೆಕ್ಟರ್ ಅಂತೂ ಓಪನ್ ಮಾಡಿ ಕ್ಲೀನ್ ಮಾಡೋಕ್ಕಂತೂ ಆಗೋಲ್ಲ. ಸೊ ಹಾಗಾಗಿ ಅದಕ್ಕೆ ಬೆಸ್ಟ್ ಆಪ್ಷನ್ ಏನಂತಂದರೆ, ನೀವು ಫ್ಯೂಲ್ ಹಾಕ್ಸ್ಬೇಕಾದ್ರೆ ಎವ್ರಿ ಟೈಮ್ ಫುಲ್ ಟ್ಯಾಂಕ್ ಮಾಡಿದಾಗ ಫಸ್ಟ್ ಟೈಮ್ ನೀವು 140 ml ಒಂದು ಪ್ರೋ ಲೂಬ್ ಸಿಗುತ್ತೆ. ಇಲ್ಲಿದೆ ನೋಡಿ, ಇದೇ ಪ್ರೋ ಲೂಬ್. ಇದನ್ನು ನಾವು ಬೈಕ್ ಫುಲ್ ಟ್ಯಾಂಕ್ ಮಾಡ್ತಾ ನಾವು ಪೆಟ್ರೋಲಲ್ಲಿ ಫಿಲ್ ಮಾಡ್ಬೇಕು. ಇದನ್ನು ಫಿಲ್ ಮಾಡಿದ್ರೆ ನಿಮಗೆ ಅದು ಇಂಜೆಕ್ಟರ್ ಥ್ರೂ ಹೋಗುತ್ತೆ. ಸೊ ಇಂಜೆಕ್ಟರ್ನಲ್ಲಿ ನಿಮಗೆ ಕಾರ್ಬನ್ ಆಗಿರ್ಬೋದು, ಎನಿ ಮಾಯ್ಶ್ಚರ್ ಇದ್ದರೂ ನಿಮಗೆ ಅದು ಕ್ಲೀನ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ನಮಗೆ ಬೈಕ್ನ ನಾವು ಚೆನ್ನಾಗಿ ನೋಡ್ಕೋಬೋದು, ಕೇರ್ ತೊಗೋಬೋದು ಬೈಕಿಗೆ. ಇಲ್ಲಾಂತಂದರೆ ನಿಮಗೆ ಅದು ಸ್ವಲ್ಪ ನಿಮಗೆ ಏನಾಗುತ್ತೆ, ಬರ್ತಾ ಮೈಲೇಜ್ ಡ್ರಾಪ್ ಆಗುತ್ತೆ, ಪಿಕಪ್ ಕಡಿಮೆ ಅನಿಸುತ್ತೆ ನಿಮಗೆ. ಆಮೇಲೆ ಬೈಕ್ನೂ ಅಷ್ಟೇ ಜರ್ಕ್ ನೋಡಿತಾ, ರಿಫೈನ್ಮೆಂಟ್ ಅನಿಸಲ್ಲ ನಿಮಗೆ ರೈಡ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಈ ಪ್ರೋ ಲೂಬ್ ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದು 140 ml ಇರುತ್ತೆ. 140 ml ಬಂದು ನೀವು ಫಸ್ಟ್ ಟೈಮ್ ನೀವು ಫುಲ್ ಟ್ಯಾಂಕ್ ಮಾಡಿಸಿದಾಗ 1000 km ರನ್ ಮಾಡ್ತೀರೋ, ಅಥವಾ ಎಷ್ಟು 1000 km ಪ್ಲಸ್ ರನ್ ಮಾಡಿದಾಗ ಒನ್ಸ್ ಫುಲ್ ಟ್ಯಾಂಕ್ ಮಾಡಿ ಬೈಕ್ನ ಫುಲ್ ಟ್ಯಾಂಕ್ ಮಾಡಿ ಈ ಪ್ರೋ ಲೂಬ್ನ ನೀವು ನಿಮ್ಮ ಪೆಟ್ರೋಲ್ ಟ್ಯಾಂಕಲ್ಲಿ ಆ್ಯಡ್ ಮಾಡಿ. ಸೊ ಇದಾದ ನಂತರ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಏನು ಮಾಡ್ಬೋದು ಅಂದರೆ, ಎವ್ರಿ ಫುಲ್ ಟ್ಯಾಂಕ್ ಮಾಡಿದಾಗ ನೀವು 40 ml ನೀವು ಆ್ಯಡ್ ಮಾಡ್ಬೋದು. ಈ ಥರ ಆ್ಯಡ್ ಮಾಡೋದ್ರಿಂದ ನಿಮಗೆ ಇಂಜೆಕ್ಟರ್ ಕ್ಲೀನಾಗಿರುತ್ತೆ. ಇದು ಪ್ರೋ ಲೂಬ್ ಫ್ಯೂಲ್ ಸಿಸ್ಟಮ್ ಕ್ಲೀನರ್. ಇದು ಈ ಪ್ರಾಡಕ್ಟ್, ಈ ಲಿಕ್ವಿಡ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯೂಲ್ ಇಂಜೆಕ್ಟರ್ನ ಸೇಫಾಗಿ ಇಟ್ಕೋಬೋದು. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಫ್ಯೂಲ್ ಇಂಜೆಕ್ಟರ್ಲಿರೋಂಥ ಕಾರ್ಬನ್ ಆಗಿರ್ಬೋದು ಅಥವಾ ಮಾಯ್ಶ್ಚರ್ ಆಗಿರ್ಬೋದು, ಅದೆಲ್ಲ ಕ್ಲೀನ್ ಮಾಡುತ್ತೆ. ಇದು ಇಂಜೆಕ್ಟರ್ ಫಂಕ್ಷನ್ ಏನಂತಂದರೆ, ನಿಮಗೆ ಫ್ಯೂಲ್ನ ಚೆನ್ನಾಗಿ ಬರ್ನ್ ಮಾಡುತ್ತೆ. ಬರ್ನ್ ಮಾಡಿ ಏರ್ನ ಇಂಟೇಕ್ ಮಾಡಿಕೊಂಡು ನಿಮಗೆ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ ಇದು. ಸೊ ಫ್ಯೂಲೇ ಬರ್ನ್ ಆಗಲಿಲ್ಲ ಅಂತಂತಂದರೆ ನಿಮಗೆ ಎಲ್ಲಿಂದ ಎನರ್ಜಿ ಸಿಗುತ್ತೆ? ಎನರ್ಜಿನೂ ಸಿಗೋಲ್ಲ, ಪವರ್ನೂ ಸಿಗೋಲ್ಲ. ಸೊ ಹಾಗಾಗಿ ಈ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರೋ ಲೂಬ್ ಲಿಕ್ವಿಡ್ನ ನೀವು ಫ್ಯೂಲ್ ಟ್ಯಾಂಕಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ರೆ ಇಂಜೆಕ್ಟ್ರ್ ಕ್ಲೀನಾಗಿರುತ್ತೆ. ಕ್ಲೀನಾಗಿರೋದ್ರಿಂದ ಯಾವುದೇ ಥರದ ಕಾರ್ಬನ್ ಆಗಿರ್ಬೋದು ಅಥವಾ ಮಾಯ್ಶ್ಚರ್ ಆಗಿರ್ಬೋದು, ನಿಮಗೆ ಕಾಂಬಸ್ಷನ್ ಚೇಂಬರ್ಗೆಲ್ಲ ನಿಮಗೆ ಅಷ್ಟೇನು ಎಫೆಕ್ಟ್ ಆಗೋಲ್ಲ. ಹಾಗಾಗಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ಬೇಕು. ಯೂಸ್ ಮಾಡಿದ್ರೆ ನಿಮಗೆ ಎಫೆಕ್ಟ್ ಆಗೋಲ್ಲ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ರಿಫೈನ್ ಅನಿಸುತ್ತೆ ನಿಮಗೆ. ದಟ್ಸ್ ವೈ ಯು ವಿಲ್ ಆಲ್ಸೋ ಫೀಲ್ ಹ್ಯಾಪಿ ಆ್ಯಂಡ್ ಬೆಟರ್. ಓಕೆ ಫ್ರೆಂಡ್ಸ್, ಇವತ್ತಿಂದು ಈ ವಿಡಿಯೋ ಬಂದು ಇನ್ಫಾರ್ಮೇಟಿವ್ ವಿಡಿಯೋ. ಇದು ಯಾರಿಗಾದರೂ ಈ ಥರ ಕಂಪ್ಲೇಂಟ್ ಇದ್ದರೆ ಈ ಥರ ಯೂಸ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇದೊಂದೇ ಆಪ್ಷನ್. ಇದನ್ನು ಬಿಟ್ಟರೆ ಮತ್ತೇನು ಆಪ್ಷನ್ ಇಲ್ಲ. ದಿಸ್ ಒನ್ ಇನ್ಫಾರ್ಮೇಟಿವ್ ವಿಡಿಯೋ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋ ಯಾರಿಗಾದ್ರೂ ನನ್ನ ವಿಡಿಯೋ ಲೈಕ್ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಬಂದು JP ದ ಬೈಕರ್. ಸಿ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.